भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलम् भाष्यार्थमातन्वती स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। अगजानन पद्मार्कम् गजाननमहर्निशम् अनेकदन्तं भक्तानाम् एकदन्तमुपास्महे शङ्करं शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादम् शङ्करं लोकशङ्करम्। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये विद्याविनय संपन्नम् वीतरागं विवेकिनम् वन्दे वेदान्त तत्त्वज्ञम् विधुशेखर भारतीम् वन्दे तं सच्चिदानन्दम् यतिवर्यं महामतिम् वेद वेदान्त सारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। शङ्कर भगवत् पूज्य पाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। तत्व जिज्ञासु साधकरो ವೇದಾಂತ ಪ್ರಿಯರು ಸದ್ಗುರು ಭಕ್ತರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ, ಇದನ್ನ ಲಲಿತಾ ಪಂಚಮಿ ಅಂತ ಹೇಳ್ತಾರೆ. ಅತ್ಯಂತ ಪವಿತ್ರವಾಗಿರುವಂತಹ ತಿಥಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ. ವಿಶೇಷ ಇಂದು ಶುಕ್ರವಾರ. ರಾಜರಾಜೇಶ್ವರಿಯನ್ನ, ಶೃಂಗೇರಿ ಶಾರದಾಂಬಾ ದೇವತೆಯನ್ನ, ದುರ್ಗಾ ಪರಮೇಶ್ವರಿಯನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧನೆ ಮಾಡಿ ಆಕೆಯ ಅನುಗ್ರಹದಿಂದ ಸಕಲ ಸಂಪತ್ತನ್ನು ಹೊಂದುವಂತ ಪವಿತ್ರವಾಗಿರುವ ದಿವಸ ಇಂದು. 2025ನೇ ಇಸವಿ ಸೆಪ್ಟೆಂಬರ್ ಮಾಹೆಯಲ್ಲಿ 26ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನು ನೋಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕತೆ
ಸತತಂ ಸನ್ನಿಧತ್ತಾಮ್ಯೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಸುಗಮ ಗ್ರಂಥ, ಕನ್ನಡದ ಗ್ರಂಥ. ಇದರಲ್ಲಿ 127ನೇ ಪುಟದಲ್ಲಿ 5ನೇ ಅಧ್ಯಾಯ ಶಾಂಕರ ಭಾಷ್ಯವನ್ನ, ಅಧ್ಯಾಸ ಭಾಷ್ಯವನ್ನ ಪೂಜ್ಯ ಸದ್ಗುರುಗಳು ಕೋಟ್ ಮಾಡಿಕೊಂಡು ಅನಂತರ ಭಾಷ್ಯವನ್ನು ಬರೀತಾರೆ. ನೋಡಿ, ಇದು ಪುಸ್ತಕವನ್ನು ಎಡಿಟ್ ಮಾಡುವಂತ ಒಂದು ಕಲೆ. ನಮಗೆ ಮೊಟ್ಟ ಮೊದಲಿಗೆ ಆ ಮೂಲ ವಾಕ್ಯಗಳು ಸಿಗ್ಬೇಕು. ಮೂಲ ವಾಕ್ಯಗಳೇ ಅಧ್ಯಾಸ ಭಾಷ್ಯ. ಅದನ್ನು ಬರೆದಿರುವಂತವರು ಭಗವಾನ್ ಶಂಕರರು. ಪೂಜ್ಯ ಆದಿಶಂಕರರು ಬರೆದಿರುವ ಅಧ್ಯಾಸ ಭಾಷ್ಯವನ್ನ ಮೊದಲು ಪ್ರಿಂಟ್ ಹಾಕಿ, ಅನಂತರ ಆ ಭಾಷ್ಯ ವಾಕ್ಯಗಳಿಗೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಗಮ ವ್ಯಾಖ್ಯಾನವನ್ನು ಬರೀತಾರೆ. ಇದು ಜಿಜ್ಞಾಸು ಜನಗಳಿಗೆ ಅನುಕೂಲವಾಗಲಿ ಎನ್ನುವಂತಹ ದೃಷ್ಟಿಯಿಂದ ಮಾಡಿರುವ ಕ್ರಮ. ಶುರು ಮಾಡ್ತಾ ಇದ್ದೇನೆ. ಇದೊಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯವರ ಅದ್ಭುತವಾಗಿದೆ. ಎದೆ ನಡುಗುತ್ತೆ. ಯಾವ ವಾಕ್ಯ? ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಲೌಕಿಕಾಃ ವೈದಿಕಾಶ್ಚ ಪ್ರವೃತ್ತಾಃ. ಏನ್ ವಾಕ್ಯ ಸ್ವಾಮಿ ಇದು? ಎಲ್ಲ ಪಂಡಿತೋತ್ತಮರನ್ನ, ಎಲ್ಲ ವಿದ್ವಾಂಸರನ್ನ, ಎಲ್ಲ ಕರ್ಮಠರನ್ನ, ಎಲ್ಲ ಉಪಾಸಕರನ್ನು, ಎಲ್ಲ ಮಹಾ ತಪಸ್ವಿಗಳನ್ನು ಕೂಡ ಅಲ್ಲಾಡಿಸುವಂತಹ ವಾಕ್ಯವಿದು. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಮಾಡುತ್ತಿರುವ ಎಲ್ಲಾ ವ್ಯವಹಾರಗಳಿಗೂ ಅಧ್ಯಾಸವೇ ಬೀಜ. ಅಧ್ಯಾಸದಿಂದಲೇ ಊಟ ತಿಂಡಿ, ಅಧ್ಯಾಸದಿಂದಲೇ IT ಕಂಪನಿ, ಅಧ್ಯಾಸದಿಂದಲೇ ಕೆಲಸ ಮಾಡುವುದು, ಸಂಪಾದನೆ ಮಾಡುವುದು, ಅಧ್ಯಾಸದಿಂದಲೇ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡುವುದು, ಅಧ್ಯಾಸದಿಂದಲೇ ಅರಮನೆಯಿಂದ ಕಟ್ಟಿಕೊಂಡು ವಾಸವಾಗಿರುವುದು, ಅಧ್ಯಾಸದಿಂದಲೇ ಕಾರು, ಸ್ಕೂಟರ್, ಹೆಲಿಕಾಪ್ಟರ್, ಏರೋಪ್ಲೇನ್ ಎಲ್ಲವೂ ಅಧ್ಯಾಸಮಯ. ಮಹಾವಿಜ್ಞಾನಿಗಳು ಅದ್ಭುತವಾದ ಸಂಶೋಧನೆಗಳನ್ನ ಮಾಡಿ ನೊಬೆಲ್ ಪ್ರೈಸ್ ತಗೊಳ್ತಾರಲ್ಲ, ಅದು ಅಧ್ಯಾಸ ಪುರಸ್ಕಾರ. ಇನ್ನು ಕರ್ಮಿಗಳು ವೇದಾಧ್ಯಯನವನ್ನ ಮಾಡಿ ಶಿಖಾವಂತರಾಗಿ, ಅನುಷ್ಠಾನ ತತ್ಪರರಾಗಿ, ಸದ್ಗೃಹಸ್ಥರಾಗಿ ಆ ಮಂತ್ರಗಳನ್ನ ಕರ್ಮಗಳಲ್ಲಿ ವಿನಿಯೋಗ ಮಾಡುತ್ತಾ ಕರ್ಮಠರಾಗಿದ್ದಾರಲ್ಲ, ಇದು ಅಧ್ಯಾಸದಿಂದಲೇ. ಯಜ್ಞ, ಯಾಗ, ಹೋಮ, ಹವನ, ದಾನ, ಧರ್ಮ, ಪೂಜಾ, ಕೈಂಕರ್ಯ ಏನು ಮಾಡುತ್ತಿದ್ದರು ಅಧ್ಯಾಸದಿಂದ. ವಿಧಿ ಪ್ರತಿಷೇಧ ಶಾಸ್ತ್ರವೆಲ್ಲವೂ ಅಧ್ಯಾಸ ಪುರಸ್ತರ. ಇನ್ನೂ ಮುಂದುವರೆದು ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ ಶಾಸ್ತ್ರಾಣಿ ಭಗವದ್ಗೀತಾ, ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಪ್ರಸ್ಥಾನತ್ರಯಿ. ಈ ಪ್ರಸ್ಥಾನತ್ರಯಿ ಗ್ರಂಥಗಳಿಗೆ ಶಂಕರರು ಬರೆದಿರುವಂತಹ ಭಾಷ್ಯ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು. ರಾಮ ರಾಮಾಯಣ, ಭಾರತ, ಭಾಗವತ, ಪುರಾಣ ಗ್ರಂಥಗಳು ಎಲ್ಲವೂ ಕೂಡ ಅಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತ. ಹುಚ್ಚುಚ್ಚಲ್ವೇ ಇದು?
ಅಧ್ಯಾಸವನ್ನ ಮುಂದು ಮಾಡಿಕೊಂಡೇ ಹೊರಟಿವೆ. ಈ ವ್ಯವಹಾರಗಳ ಮುಂಭಾಗದಲ್ಲಿ ಇರುವಂತ ಲೀಡರ್ ಯಾರಪ್ಪ? ಅಧ್ಯಾಸ. ಏನಿದು? ಅಧ್ಯಾಸಾಭಾವೇ ವ್ಯವಹಾರಾಭಾವ, ಅಧ್ಯಾಸಾಭಾವೇ ಶಾಸ್ತ್ರ ಪ್ರವೃತ್ತಿಯ ಭಾವ, ಅಧ್ಯಾಸಾಭಾವೇ ಬಂಧಾಭಾವ, ಅಧ್ಯಾಸಾಭಾವೇ ಗುರು ಶಿಷ್ಯ ಭೇದಾಭಾವ, ಅಧ್ಯಾಸಾಭಾವೇ ಮೋಕ್ಷಾಭಾವ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸ್ಟ್ರಾಂಗೆಸ್ಟ್ ಅಂಡ್ ಮೋಸ್ಟ್ ಡೈರೆಕ್ಟ್ ಆಟಮ್ ಬಾಂಬ್. ಇದನ್ನು ಬಹಳ ಜನ ಆಕ್ಷೇಪಣೆ ಮಾಡ್ತಾರೆ. ಈ ಬರೆದದ್ದು ತಪ್ಪು ಅಂತಾರೆ. ತಪ್ಪಲ್ಲ, ಸರಿಯಾಗಿ. ಇದರ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸುಗಮ ವ್ಯಾಖ್ಯಾನದಲ್ಲಿ ವಿವರವನ್ನು ಕೊಡ್ತಾರೆ. ನೋಡ್ಬೇಕು ನಾವು, ಇದು ವೇದಾಂತ. ನನ್ಗೇನು ಸಂತೋಷವಾಗ್ತಾ ಇದೆ ಅಂದ್ರೆ, ನಮ್ಮೆಲ್ಲರಿಗೂ ವೇದಾಂತದ ನಿಜವಾದ ಉಪದೇಶ ಅರ್ಥವಾಗ್ತಾ ಇದೆ. ಜಪ ಮಾಡ್ತಾ ಕೂತ್ಕೊಂಡಿದ್ದಾನೆ ದೊಡ್ಡ ವೇದಾಂತಿ, ವಿಭೂತಿ ಹಾಕೊಂಬಿಟ್ಟ, ಜುಟ್ಟು ಬಿಟ್ಕೊಂಡಿದ್ದಾನೆ. ದೊಡ್ಡ ವೇದಾಂತಿಗಳು ಅಂತಾರೆ, ದೊಡ್ಡ ವೇದಾಂತಿ. ವೇದಾಂತಕ್ಕೂ ಹೊರಗಿನ ಲಾಂಛನಗಳಿಗೂ ಸಂಬಂಧ. ವೇದಾಂತದಲ್ಲಿ ತಿಳಿಸಿರುವಂತಹದ್ದು ವಸ್ತು ತಂತ್ರಜ್ಞಾನ. ಅದಕ್ಕೆ ಆತ್ಮಜ್ಞಾನ ಅಂತ ಹೆಸರು. ಆತ್ಮಜ್ಞಾನ ಬಂದ ಕೂಡಲೇ ಅಧ್ಯಾಸವು ನಿವೃತ್ತಿಯಾಗುತ್ತದೆ. ನೋಡಿ, ನೀವು ಅಧ್ಯಾಸವನ್ನು ಕಳ್ಕೊಳ್ಳಿ, ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿ. ಬ್ರಹ್ಮಜ್ಞಾನಿಗಳಾದಾಗ ನಿಮಗೆ ಅನುಭವ ಬರುತ್ತೆ. ಇದೆಲ್ಲವೂ ಕೂಡ ಮಾಯಾ ಮಾತ್ರ ಮಿದದ್ವೈತಂ ಅದ್ವೈತಂ ಪರಮಾರ್ಥತಃ. ಆದ್ದರಿಂದ ನಾವುಗಳು ಬ್ರಹ್ಮಾತ್ಮಜ್ಞಾನ ಪ್ರಾಪ್ತಿಗೆ ಪ್ರಯತ್ನ ಮಾಡಬೇಕು. ವೇದಾಂತಗಳನ್ನೇ ಓದದೆ, ಶಾಂಕರ ಭಾಷ್ಯವನ್ನು ಅಧ್ಯಯನ ಮಾಡದೆ, ಅಧ್ಯಾಸ ಭಾಷ್ಯದ ಆಳಕ್ಕೆ ಹೋಗದೆ, ಏನೇನು ಕಥೆ ಕಾದಂಬರಿ ರಾಮಾಯಣ ಭಾರತ ಓದ್ಕೊಂಡ್ಬಿಟ್ಟು ಅಷ್ಟಲ್ಲಿ ಕೂತ್ಕೊಂಡಿದ್ರೆ ಅದು ವೇದಾಂತವಲ್ಲ. ಬಾ, ಮುಂದಕ್ಕೆ ಹೋಗ್ತೀನಿ, ಸಾಕು. ಇನ್ನು ಬೇಕಾದ್ರೆ ವಿವರವಾಗಿ ಹೇಳ್ಬೋದು. ಮುಂದಿನ ವಾಕ್ಯ ನೋಡಿ. ಕಥಂ ಪುನಃ ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಜಾಯಿತಿ. ಪೂರ್ವ ಪಕ್ಷ ಜ್ವರ ಇದೆ. ಶಂಕರರೇ ಏನ್ ಮಾತಾಡ್ತಾ ಇದ್ದೀರ ನೀವು? ಶಾಸ್ತ್ರಗಳನ್ನ ಅವಿದ್ಯಾ ಪುರಸ್ಸರ ಅಂತ ಹೇಳ್ತಾ ಇದ್ದೀರಾ. ಇದು ಹೇಗೆ? ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಶಾಸ್ತ್ರಾಣಿ ಚ ಅವಿದ್ಯಾವದ್ ವಿಷಯಾಣಿ ಇತಿ ಕಥಂ. ಅವಿದ್ಯಾವತ್ ವಿಷಯಾಣಿ ಶಾಸ್ತ್ರಾಣಿ. ಅವಿದ್ಯಾ ಯೇಷಾಂ ತೇ ಅವಿದ್ಯಾವಂತಃ, ಅವಿದ್ಯಾವಂತಃ ಏವ ವಿಷಯಾಃ ಯೇಷಾಂ ಶಾಸ್ತ್ರಾಣಾಂ ತಾನಿ ಶಾಸ್ತ್ರಾಣಿ ಅವಿದ್ಯಾವದ್ ವಿಷಯಾಣಿ ಇತಿ ಕಥಂ. ಬಾ, ಏನ್ ಸ್ವಾಮಿ ಶಂಕರಾಚಾರ್ಯ ಹುಚ್ಚುಚ್ಚು ಮಾತಾಡ್ತಾ ಇದ್ದಾರಲ್ಲ. ಎಲ್ಲಾ ಶಾಸ್ತ್ರಗಳು ಅವಿದ್ಯಾವಂತರನ್ನ ಕುರಿತು ಹೊರಟಿವೆ. ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾವಂತರನ್ನ ಕುರಿತು ಹೊರಟಿವೆ. ಅವಿದ್ಯಾವಂತರಾಗಿರುವ ಅಜ್ಞಾನಿಗಳೇ ಶಾಸ್ತ್ರಗಳಿಗೆ ವಿಷಯ. ಎಷ್ಟು ಶಾಸ್ತ್ರ ಇವೆ ನಮ್ಮಲ್ಲಿ? ನೂರಾರು ಶಾಸ್ತ್ರಗಳಿವೆ. ತರ್ಕಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ, ನಕ್ಷತ್ರ ಶಾಸ್ತ್ರ, ಖಗೋಳ ಶಾಸ್ತ್ರ, ಭೂಗೋಳ ಶಾಸ್ತ್ರ, ರಾಮರಾಜ್, ಬೇಕಾದ ಎಲ್ಲಾ ಶಾಸ್ತ್ರಗಳನ್ನು ಮೂಟೆ ಕಟ್ಟಿಬಿಟ್ಟು ಭಗವತ್ಪಾದ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಅವಿದ್ವದ್ ವಿಷಯಾಣಿ. ಇನ್ ಕೆಲವರು ಯಜ್ಞಯಾಗಾದಿಗಳನ್ನ ಮಾಡುತ್ತಾ ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದಾರೆ. ಅದು ಕೂಡ ವಿದ್ಯಾವಂತರ ವಿಷಯ. ಇನ್ನು ಪ್ರಮಾಣ ಪ್ರಮೇಯ ವ್ಯವಹಾರ. 1,000 ಕೋಟಿ ಸಂಪಾದನೆ ಮಾಡಿ ದೊಡ್ಡ ಅರಮನೆ ಕಟ್ಕೊಂಡು ಅರಮನೆಯ ಒಳಗಡೆಯಲ್ಲಿ
1000 ಕಾರು, ಅರಮನೆ ಒಳಗಡೆಯಲ್ಲಿ 10 ಏರೋಪ್ಲೇನ್, ಅರಮನೆ ಒಳಗಡೆಯಲ್ಲಿ 150 ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರೆ. ಸಂತೋಷ. ಇದು ಕೂಡ ಅವಿದ್ಯಾವಂತರ ವಿಷಯ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರನ್ನೂ ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾವಂತರು ಅಂತ ಕರೀತಾ ಇದ್ದಾರೆ. ಯಾರಿಗೆ? ಸವಾಯೇಶ ಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅವಯೋ ಬ್ರಹ್ಮ ಅವಯಂ ವೈ ಬ್ರಹ್ಮ ಅವಯಂ ಹಿ ವೈ ಬ್ರಹ್ಮ ಭವತಿ ಯಯೇವಂ ವೇದ. ಅರ್ಥವಾಗಿಲ್ಲವೋ? ಯಾರಿಗೆ? ನಾನು ದೇಹ, ನಾನೇ ಬುದ್ಧಿ, ನಾನೇ ಮನಸ್ಸು ಎಂದು ತಪ್ಪು ತಿಳುವಳಿಕೆ ಉಂಟು. ಇಂಥವರೆಲ್ಲರನ್ನು ಶಂಕರಾಚಾರ್ಯರು ಅವಿದ್ಯಾವಂತರು ಕರೀತಾರೆ. ಬಹಳ ಡೇಂಜರಸ್ ಸ್ಟೇಟ್ಮೆಂಟ್, ಆದರೆ ಇದು ಟ್ರೂಯೆಸ್ಟ್ ಸ್ಟೇಟ್ಮೆಂಟ್, ಸತ್ಯವಾದ ಸಂದೇಶ. ಅವಿದ್ಯಾಯಾಮಂತರೇ ವರ್ತಮಾನಃ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಃ ಜಂಘನ್ಯಾನ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನ ಯಥಾಂತ. ಇದು ಅರ್ಥವಾಗದ ವಿಚಾರ, ಬಿಸಿ ತುಪ್ಪ. ಇದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸುಗಮ ವ್ಯಾಖ್ಯಾನವನ್ನು ಬರೆದು ವಿವರವಾಗಿ ತಿಳಿಸ್ತಾ ತಿಳ್ಕೋಣ. ಇದನ್ನು ಓದ್ಬೇಕು ನಾವು. ಕಥಂ ಪುನಃ ಕಥಂತು. ಏನ್ ಸ್ವಾಮಿ ಶಂಕರಾಚಾರ್ಯರೇ ಈ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ? ಯಾವುದು? ಇದನ್ನು ಪಾಠ ಮಾಡುವಾಗ ಗುರುಗಳು 2 ಅರ್ಥ ಹೇಳಿದ್ದು ನಮಗೆ. ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಅವಿದ್ಯಾವದ್ವಿಷಯಾಣಿ ಕಥಂ. ಒಂದನ್ವಯ. ಅವಿದ್ಯಾವದ್ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ ಕಥಂ. ಮತ್ತೊಂದನ್ವಯ. ಶಾಸ್ತ್ರಾಣಿ ಚ ಅವಿದ್ಯಾವದ್ವಿಷಯಾಣಿ ಕಥಂ. ಅವಿದ್ಯಾವದ್ವಿಷಯಾಣಿ ಕಥಂ ಶಾಸ್ತ್ರಾಣಿ ಭವಂತಿ. ಅಧ್ಯಾಸ ಭಾಷ್ಯವನ್ನ ಸಂಪೂರ್ಣವಾಗಿ ಜೀರ್ಣಿಸಿಕೊಂಡಿರುವಂತ ಒಬ್ಬರೇ ಒಬ್ಬ ಮಹಾತ್ಮರೆಂದರೆ 14 ಲೋಕಗಳಲ್ಲಿ ಒಬ್ಬರೇ ಒಬ್ರು ಅಥವಾ ಇಬ್ರು. ಒಬ್ಬರು ಶಂಕರಾಚಾರ್ಯರು, ಮತ್ತೊಬ್ಬರು ಕನ್ನಡ ಶಂಕರ ಸ್ವರೂಪರಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು. ಯಾರಿಗೂ ಅರ್ಥವಾಗಿಲ್ಲ. ನನಗೆ ಅಧ್ಯಾಸ ಭಾಷ್ಯದ ಒಂದೊಂದು ವಾಕ್ಯವನ್ನು ಗಟ್ಟು ಮಾಡಿಸಿ, ಅಲ್ಲ ಒಂದೊಂದು ಪದದ ಸ್ವಾರಸ್ಯವನ್ನು ಹೇಳಿ ಅಕ್ಷರ ಮಹಿಮೆ ತಿಳಿಸಿದ್ದಾನೆ. ನನಗೆ ಅಧ್ಯಾಸ ಭಾಷ್ಯ ಅಂದ್ರೆ ತುಂಬಾ ಇದೆ. ಅಧ್ಯಾಸ ಭಾಷ್ಯವನ್ನು ಕುರಿತು 1 ತಿಂಗಳು ಉಪನ್ಯಾಸ ಮಾಡಬಹುದು. ಅಧ್ಯಾಸ ಭಾಷ್ಯ ಮಾಸ ಮಹೋತ್ಸವ 1000 ಜನ ಕೇಳಿ. ಎಲ್ಲಿ ಇದು ಅರ್ಥ ಆಗ್ತದೆ? ಇದು ಭಾಷ್ಯ ಬೇಗ ಬೇಗ ಹೋಗ್ಬಿಡ್ತೇನೆ. ಗುರುಗಳ ಮುಂದೆ ಸುಗಮ ವ್ಯಾಖ್ಯಾನ ಬರೀತಾರೆ. ಕಥಂ ಪುನಃ, ಹೇಗೆ ಸಾಧ್ಯ? ಅವಿದ್ಯಾವದ್ ವಿಷಯಾಣಿ ಪ್ರತ್ಯಕ್ಷಾದೀನಿ ಪ್ರಮಾಣಾನಿ. ಅವಿದ್ಯಾವಂತರ ವಿಷಯವಾಗಿದ್ದರೆ ಅವುಗಳು ಪ್ರತ್ಯಕ್ಷ ಪ್ರಮಾಣ ಹೇಗಾಗುತ್ತವೆ? ಒಂದರ್ಥ. ಪ್ರತ್ಯಕ್ಷಾದಿ ಪ್ರಮಾಣಗಳು ಅವಿದ್ಯಾವಂತರ ವಿಷಯ ಎನ್ನುವುದು ಹೇಗೆ? 2ನೇ ಅರ್ಥ. ಅವಿದ್ಯಾವದ್ ವಿಷಯಾಣಿ ಶಾಸ್ತ್ರಾಣಿ ಕಥಂ. ಅವಿದ್ಯಾವಂತರ ವಿಷಯವಾಗಿದ್ದರೆ ಅವುಗಳು ಶಾಸ್ತ್ರವಾಗುವುದು ಹೇಗೆ? ತರ್ಕಶಾಸ್ತ್ರಂ, ವೇದಾಂತ ಶಾಸ್ತ್ರಂ, ಮೀಮಾಂಸಾ ಶಾಸ್ತ್ರಂ, ವ್ಯಾಕರಣ ಶಾಸ್ತ್ರಂ, ಜ್ಯೋತಿಷ್ ಶಾಸ್ತ್ರಂ, ಇವೆಲ್ಲವನ್ನು ನೀವು ಅವಿದ್ಯಾವಂತ ವಿಷಯ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಹೇಗೆ? ಇನ್ನೊಂದರ್ಥ, ಶಾಸ್ತ್ರಾಣಿ ಮಹಾತ್ಮರಿಂದ, ಋಷಿಗಳಿಂದ, ತಪಸ್ವಿಗಳಿಂದ ರಚಿಸಲ್ಪಟ್ಟಿರುವಂತ ಶಾಸ್ತ್ರಗಳನ್ನ ನೀವು
ಅವಿದ್ಯಾವಂತರ ವಿಷಯ. ಆ ಶಾಸ್ತ್ರಗಳ ಮುಳುಗಿರುವಂತವರು ಅವಿದ್ಯಾವಂತರು. ಅವಿದ್ಯಾವಂತರಿಗೆ ಎಲ್ಲ ಶಾಸ್ತ್ರಗಳು ರಚಿತವಾಗಿವೆ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ ಅಂತ ಪ್ರಶ್ನೆ. ಇಷ್ಟು ಸಾಕು. ಮುಂದೆ ಭಾಷ್ಯವನ್ನು ನೋಡೋಣ. ಸದ್ಯಕ್ಕೆ ನಾನು ಇವಾಗ ಸುಗಮ ಶುರು ಮಾಡ್ತಾ ಇದ್ದೀನಿ. ಬಾ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಂ. ಏನ್ ಆಶ್ಚರ್ಯ! ಈ ಸುಗಮ ವ್ಯಾಖ್ಯಾನವನ್ನ ಬರೆದಾಗ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ವಯಸ್ಸು ಹಾಕಿಲ್ಲ. ಇದರಲ್ಲಿ 1958ನೇ ಇಸವಿಯಲ್ಲಿ ಬರೆಯಲ್ಪಟ್ಟಂತಹ ಗ್ರಂಥ. ಆಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ವಯಸ್ಸು 75ನೇ ವಯಸ್ಸಿನಲ್ಲಿ ಸುಗಮ ವ್ಯಾಖ್ಯಾನ, 88ನೇ ವಯಸ್ಸಿನಲ್ಲಿ ಕೇಶಾಪಹಾರಿಗೆ ಏದಿದ್ರು. ತಮಾಷೆ ಮಾತೆ. ಇದನ್ನ ನೋಡಿದರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಭಾರತ ರತ್ನವನ್ನೂ ಕೊಡಬೇಕು. ಎಲ್ಲ ಪ್ರಶಸ್ತಿಗಳಿಂದ ಅಲಂಕೃತರ ಅಂತ ಮಹಾತ್ಮರು. ಅವ್ರಿಗೇನು ಬೇಡ. ಶ್ರವಣ ಮಹರ್ಷಿಗಳಿಗೆ ಯಾವ ಪ್ರಶಸ್ತಿ ಇತ್ತು, ಯಾವ ಲಂಗೋಟಿ ಕಟ್ಕೊಂಡು ಆನಂದರಾಗಿದ್ದರು. ಹಾಗೆ ಪೂಜ್ಯರಾದ ಸದ್ಗುರುಗಳು ಕೂಡ ಯತಿಪುಂಗವರಾಗಿ ಅದ್ಭುತವಾದಂತ ಶಂಕರ ಸೇವೆ ಮಾಡಿದ್ದಾರೆ. ಈಗ ಅಧ್ಯಾಸವಾಗಿ ಅಷ್ಟೇ ಸಾಕು, ಇನ್ನೂ ಇದೆ, ಮುಂದೆ ನೋಡೋಣ. ಈಗ ನಾನು ಗುರುಗಳು ಬರೆದಿರುವಂತ ಸುಗಮ ವ್ಯಾಖ್ಯಾನಕ್ಕೆ ಜಂಪ್ ಮಾಡ್ತಾ ಇದ್ದೇನೆ. 129ನೇ ಪುಟದಲ್ಲಿ 35ನೇ ಖಂಡ. ಪುಸ್ತಕವನ್ನ ಬರೆದಂಥವರು ಸ್ವಾಮಿಗಳು, ಪ್ರೂಫ್ ನೋಡುತ್ತಿದ್ದಂಥವರು ಸ್ವಾಮಿಗಳು. ಅಲೈನ್ಮೆಂಟ್ ಬಹಳ ಮುಖ್ಯ. ಜಿಜ್ಞಾಸೆ ಜನಗಳಿಗೆ ಆಯಾಸವಾಗಬಾರದು, ಪಾಠಕರಿಗೆ ಕಷ್ಟವಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಎಷ್ಟು ಚೆನ್ನಾಗಿದ್ದಾರೆ. ಶಂಕರರ ಮೂಲ ಅಧ್ಯಾಸ ಭಾಷ್ಯವನ್ನ ಆಂಟಿಕಲ್ ಹಾಕಿ ಅದಕ್ಕೊಂದು ಖಂಡದ ಸಂಖ್ಯೆಯನ್ನು ಕೊಟ್ಟು ಬರೀತಾ ಇದ್ದಾರೆ. 35ನೇ ಭಾಷ್ಯ ಭಾಗ ಗ್ರಂಥ ಸಂಬಂಧ ಶುರು ಮಾಡ್ತಾ ಇದ್ದಾರೆ. ಅಧುನಾ ಸರ್ವಸ್ಯಾಪಿ ವ್ಯವಹಾರಸ್ಯ ಅವಿದ್ಯಾತ್ಮಕತ್ವಂ ಯದಾದೌ ಪ್ರತಿಜ್ಞಾತಂ ಮಿಥ್ಯಾಜ್ಞಾನ ನಿಮಿತ್ತಃ ಸತ್ಯಾದುತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರಃ ಇತಿ ತತ್ ವಿವೃಣ್ವನ್ ಆಹ ಭಗವಾನ್ ಭಾಷ್ಯಕಾರಃ ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಃ ಪ್ರವೃತ್ತಾಃ ಇತ್ಯಾದಿನ. ಪೂಜ್ಯರಾದ ಸದ್ಗುರುಗಳು ಅಧ್ಯಾಸ ಭಾಷ್ಯದ ಭಾಗಕ್ಕೆ ವ್ಯಾಖ್ಯಾನವನ್ನ ಬರೆಯುವವನು ಮಾತನಾಡ್ತಾ ಇದ್ದಾರೆ. ಗ್ರಂಥ ಸಂಬಂಧ ಪೂರ್ವ ಗ್ರಂಥಸ್ಯ ಪ್ರಗತ ಗ್ರಂಥೇನ ಸಂಬಂಧ ಬಹಳ ಮುಖ್ಯವಾದ್ದು. ನನಗೆ ಸ್ವಾಮಿಗಳವರು ಪಾಠ ಮಾಡುವಾಗ ಭಗವದ್ಗೀತಾ ಭಾಷ್ಯ ಪಾಠವಾಗಿರ್ಬೋದು, ಉಪನಿಷತ್ ಭಾಷ್ಯ ಪಾಠವಾಗಿರ್ಬೋದು, ಅಥವಾ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪಾಠವಾಗಿರ್ಬೋದು, ಅಥವಾ ರಾಮಾಯಣವಾಗಿರ್ಬೋದು, ಯಾವುದನ್ನೇ ಪಾಠ ಮಾಡುವಾಗ ಹಿಂದಿನ ಭಾಗಕ್ಕೂ ಇಂದಿನ ಭಾಗಕ್ಕೂ ಸಂಬಂಧವೇನು ಅಂತ ಹೇಳ್ತಾ ಇತ್ತು. ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುವಾಗಲಂತೂ ಪ್ರಥಮಾಧ್ಯಾಯೇನ ದ್ವಿತೀಯಾಧ್ಯಾಯಸ್ಯ ಕ ಸಂಬಂಧ, ಪ್ರಥಮ ದ್ವಿತೀಯ ಅಧ್ಯಾಯಯೋಃ ತೃತೀಯಾಧ್ಯಾಯೇನ ಕ ಸಂಬಂಧ, ಪ್ರಥಮ ದ್ವಿತೀಯ ತೃತೀಯ ಅಧ್ಯಾಯಾನಾಂ ಚತುರ್ಥಾಧ್ಯಾಯೇನ ಕ ಸಂಬಂಧ. ಇದಕ್ಕೆ ಅಧ್ಯಾಯ ಸಂಬಂಧ, ಅನಂತರ ಅಧಿಕರಣ ಸಂಬಂಧ, ಆಮೇಲೆ ಸೂತ್ರ ಸಂಬಂಧ, ಆಮೇಲೆ ವಾಕ್ಯ ಸಂಬಂಧ. ಅಧುನಾ ಈಗ
ಸರ್ವಸ್ಯಾಪಿ ವ್ಯವಹಾರಸ್ಯ ಅವಿದ್ಯಾತ್ಮಕತ್ವಂ ಯತಿ ಆದೌ ಪ್ರತಿಜ್ಞಾತಂ. ಆದೌ ಪ್ರಾರಂಭದಲ್ಲಿ ತಥಾಪಿ ಆತ್ಮಾನಾತ್ಮನೋ ಇತರೇತ ಅಲ್ಲಿ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾದೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಿಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಎಂದು ಏನನ್ನ ಪ್ರತಿಜ್ಞೆ ಮಾಡಿದ್ದಾರೆಯೋ ಅದರ ವಿವರವನ್ನು ಕೊಡ್ತಾ ಇದ್ದಾರೆ ಗ್ರಂಥ ಸಂಬಂಧ. ಏನ್ ಪ್ರತಿಜ್ಞೆ ಮಾಡಿದ್ದ ಶಂಕರಾಚಾರ್ಯರು? ತಥಾಪ್ಯನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ ಇತರೇತರ ವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾದೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಶಂಕರಾಚಾರ್ಯರ ಪ್ರತಿಜ್ಞಾ ವಾಕ್ಯ ಬಾ ನೋಡಿ. ಮಿಥ್ಯಾಜ್ಞಾನ ನಿಮಿತ್ತವಾಗಿ, ಮಿಥ್ಯಾ ಜ್ಞಾನ ನಿಮಿತ್ತ, ಮಿಥ್ಯಾಚ ತಜ್ಞಾನಂಚ ಮಿಥ್ಯಾಜ್ಞಾನಂ, ಮಿಥ್ಯಾಜ್ಞಾನಮೇವ ನಿಮಿತ್ತ ಯಸ್ಯ ಲೋಕ ವ್ಯವಹಾರಸ್ಯ ಅಸೌ ಲೋಕ ವ್ಯವಹಾರ ಮಿಥ್ಯಾಜ್ಞಾನ ನಿಮಿತ್ತ. ಈ ಪ್ರಪಂಚದಲ್ಲಿ ಉಂಟಾಗುತ್ತಿರುವ 14 ಲೋಕಗಳನ್ನು ನಡೆಯುತ್ತಿರುವ ವ್ಯವಹಾರಕ್ಕೆ ಹೆಸರಾಯಿತು ಲೋಕ ವ್ಯವಹಾರ. ಇದು ಜನರ ನ್ಯಾಯವಾಗಿ ಲೋಕ ವ್ಯವಹಾರ ಅಂತಿರಬೇಕಾಗಿತ್ತು. ಲೋಕ ವ್ಯವಹಾರ ಎನ್ನುವಂತಹದ್ದು ಬಹುವಚನ ಪ್ರಯೋಗ, ಲೋಕ ವ್ಯವಹಾರ ಏಕವಚನ. ಏಕವಚನವಾದರೂ ಇದು ಬಹುವಚನಾರ್ಥವನ್ನೇ ಇಟ್ಕೊಳ್ಳಿ. ಲೋಕ ವ್ಯವಹಾರ ಇದಕ್ಕೆ ಎರಡರ್ಥ. ಲೋಕೇಶು ವ್ಯವಹಾರ, ಲೋಕ ವ್ಯವಹಾರ, ಲೋಕಾನಾಂ ವ್ಯವಹಾರ, ಲೋಕ ವ್ಯವಹಾರ. ಲೋಕ ಶಬ್ದಕ್ಕೆ ಗುರುಗಳು ಪಾಠವನ್ನ ಮಾಡುವಾಗ ಎರಡರ್ಥ ಹೇಳಿದ್ದಾನೆ. ಲೋಕಸ್ತು ಭವನೇ ಜನೇ ಅಮರಕೋಶ. ಲೋಕ ಎನ್ನುವ ಮಾತಿಗೆ ಭುವನ ಮತ್ತು ಜನ ಎರಡರ್ಥ. ಬ್ರಹ್ಮಲೋಕ, ಭೂಲೋಕ, ಸ್ವರ್ಗಲೋಕ. ಲೋಕ ಎನ್ನುವಾಗ ಅಲ್ಲಿ ಭುವನ ಅಂತ ಅರ್ಥ, ವರ್ಲ್ಡ್. ಮತ್ತೊಂದು ಜನ, ಜನಗಳು ಅಂತ ಅರ್ಥ. ಎರಡೊಂದು ಇಟ್ಕೊಂಡು ಶಂಕರಾಚಾರ್ಯರವರು ಲೋಕ ವ್ಯವಹಾರ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. ಮಗ ಆಯ್ತು ಗುರುಗಳೇ, ಅರ್ಥವಾಗ್ತಾ ಇಲ್ಲ, ಕಷ್ಟವಾಗ್ತಾ ಇಲ್ಲ, ಮುಂದೆ ಅರ್ಥವಾಗುತ್ತೆ. ನೀವು ಸುಮ್ಮನೆ ಕೇಳ್ತಾರ, ಚರ್ಚೆ ಮಾಡಬೇಡ. ಮುಂದೆ ನಾನೇ ನಿಂದಲ್ಲಿ ಪ್ರವೇಶ ಮಾಡಿ ಅರ್ಥ ಮಾಡಿಸುತ್ತೇನೆ ಅಂತ ಹೇಳ್ತಾ ಇದ್ದೆ. ಈಗ ಅರ್ಥವಾಗ್ಬಿಟ್ಟಿದೆ. ಲೋಕ ವ್ಯವಹಾರ, ಲೋಕೇಶು ವ್ಯವಹಾರ, ಲೋಕೇಶು ಚತುರ್ದಶ ಲೋಕೇಶು ಭೂರ್ಲೋಕೆ, ಭುವರ್ಲೋಕೆ, ಸುವರ್ಲೋಕೆ, ಬ್ರಹ್ಮಲೋಕೆ, ಅತಳ ಲೋಕೆ, ವಿತಳ ಲೋಕೆ, ಸುತಳ ಲೋಕೆ. ಎಲ್ಲಾ ಲೋಕಗಳಲ್ಲಿಯೂ ಲೋಕಾನಾಂ ಜನಾನಾಂ ವ್ಯವಹಾರ, ಪ್ರಾಣಿನಾಂ ವ್ಯವಹಾರ. ಆನೆ, ಬಂಟೆ, ಕುದುರೆ, ನಾಯಿ, ಕತ್ತೆ, ನರಿ, ದೇವತೆಗಳು, ರಾಕ್ಷಸರು, ಮನುಷ್ಯರು, ಪ್ರಾಣಿಗಳು ಎಲ್ಲರೂ ಮಾಡುತ್ತಿರುವಂತ ವ್ಯವಹಾರವನ್ನು ಶಂಕರಾಚಾರ್ಯರ ಮನಸ್ಸಿನಲ್ಲಿ ಇಟ್ಕೊಂಡು ಲೋಕ ವ್ಯವಹಾರ ಅಂದಿದ್ದಾರೆ. ನಿಮ್ಗೆ ಅರ್ಥವಾಗ್ತಾ ಇದೆ ಅಂತ ಗೊತ್ತೇನೆ. ಗುರುಭಕ್ತಿ ಬೆಳೆಸ್ಕೊಳ್ಳಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಲ್ಲಿ ಅಪಾರವಾದ ಭಕ್ತಿ ಇದ್ಮೇಲೆ ಅರ್ಥವಾಗ್ಬಿಡುತ್ತೆ. ಈ ಲೋಕ ವ್ಯವಹಾರವೆಲ್ಲವೂ ಕೂಡ ಹೇಗಿದೆ, ನೈಸರ್ಗಿಕ. ಅದು ಪಾಠ ಮಾಡ್ಬೇಕಾದ್ದಿಲ್ಲ. ವ್ಯವಹಾರ ಆರ್ಥಿಕಂ ನ್ಯಾಚುರಲ್. ತರಕಾರಿ ತರ್ತೇವೆ, ತರಕಾರಿ ತೊಳಿತೀವಿ, ಅದ್ರ ಹೆಚ್ಚಿಬಿಟ್ಟು ಪಲ್ಯ ಮಾಡ್ತೇವೆ, ಹುಳಿ ತಿಂತೇವೆ. ಯಾರು ಹೇಳಿದ್ರು? ನೈಸರ್ಗಿಕ. ಹುಡ್ತಾರೆ, ಓದ್ತಾರೆ, ಹುಡುಗರು ಬುದ್ಧಿವಂತಾಗ್ತಾರೆ. 25 ವರ್ಷ ವಯಸ್ಸಾಯ್ತು, ಸಂಪಾದನೆ ಮಾಡ್ತಾರೆ, ಮದುವೆ ಮಾಡ್ಕೋಬೇಕು. ಯಾರು ಹೇಳಿದ್ರು? ಮದುವೆ ಆದ್ಮೇಲೆ ಮಕ್ಕಳು ಮಾಡ್ಕೋಬೇಕು. ಯಾರು ಹೇಳ್ಕೊಟ್ರು? ಆ ಮಕ್ಕಳು ಮುದ್ದು ಮಾಡ್ಬೇಕು, ಮಕ್ಕಳು ವಿದ್ಯಾಭ್ಯಾಸ ಕೊಡ್ಬೇಕು,
ಅವರಿಗೆ ಮದುವೆ ಮಾಡಬೇಕು ಯಾರು ಹೇಳಿದ್ರು? ನೈಸರ್ಗಿಕ ಆ ಮಕ್ಕಳ ಮೊಮ್ಮಕ್ಕಳಿಗೆಲ್ಲ ಸಹಿತ ಮಾಡಬೇಕು, ಆಸ್ತಿ ಮಾಡಬೇಕು ಯಾರು ಹೇಳಿದ್ರು? ನಿಸರ್ಗತಃ ಆಗತಃ ನೈಸರ್ಗಿಕ, ದಿಸ್ ಈಸ್ ಬಟ್ ನ್ಯಾಚುರಲ್. ಅಮೆರಿಕಾದಲ್ಲೇ ಇರಬಹುದು, ಲಂಡನ್ ನಲ್ಲಿರಬಹುದು, ಫ್ರಾನ್ಸ್ ನಲ್ಲಿರಬಹುದು, ಜರ್ಮನಿಯಲ್ಲಿರಬಹುದು, ಕೆನಡಾದಲ್ಲಿರಬಹುದು, ಸ್ವರ್ಗಲೋಕದಲ್ಲಿ ಎಲ್ಲ ವ್ಯವಹಾರವೂ ಒಂದೇ. ಅದೇ ಬೆಳಗಾಗುತ್ತೆ, ಅದೇ ರಾತ್ರಿ ಆಗುತ್ತೆ. 1 ತಿಂಗಳಾಯ್ತು ಸಂಬಳ ಬಂತು, 1 ವರ್ಷವಾಯ್ತು ಸಂಬಳ ಬಂತು, 80 ಲಕ್ಷ ಇಟ್ಕೊಂಡು ಬ್ಯಾಂಕ್ ಅಲ್ಲಿ ಮನೆ ಕಟ್ಟಬೇಕು, ಎಲ್ಲ ಇದು ಹೋಮ ಹವನ ದಾನ ಧರ್ಮ ಇತ್ಯಾದಿ ಎಲ್ಲ ವ್ಯವಹಾರಗಳಿಗೂ ಒಂದೆದ್ದು ಲೋಕ ವ್ಯವಹಾರ. ಇದೆ ನೈಸರ್ಗಿಕ ಸ್ವಾಭಾವಿಕ ಸಹಜ ವ್ಯವಹಾರ. ಇದು ಅಹಮಿದಂ ಮಮೇದಂ, ಅಹಮಿದಂ ಅಹಂ ಅಸ್ಯ ಪುತ್ರ, ಅಹಂ ಅಸ್ಯ ನಪ್ತ, ಅಹಂ ಯಜಮಾನ, ಅಹಂ ಎಂಜಿನಿಯರ್, ಅಹಂ ವೈದ್ಯ, ಮಮೇದಂ ಗೃಹಂ, ಮಮಾಯಂ ಪುತ್ರ, ಮಮ ಇಯಂ ಪತ್ನಿ, ಮಮೇಯಂ ಪತ್ನಿ, ಮಮೇದಂ ವಾಹನಂ. ಯಾರು ಹೇಳ್ಕೊಟ್ರು ನನಗೆ? ಯಾರು ಹೇಳ್ಕೊಟ್ಟಿಲ್ಲ. ನೈಸರ್ಗಿಕ ಸ್ವಭಾವದಿಂದ ಬಂದಿದೆ ವ್ಯವಹಾರ. ಅಹಮಿದಂ ಮಮೇದಮಿತಿ, ನಾನಿಂಥವನು, ನನ್ 30 ವರ್ಷ ವಯಸ್ಸು, 70 ಆಯ್ತು, ನನಗೆ 88 ನಡೀತಾ ಇದೆ. ಹೀಗೆ ಎಲ್ಲ ವ್ಯವಹಾರವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಯೋಚನೆ ಮಾಡ್ಬೇಕು, ಅಬ್ಸರ್ವ್ ಮಾಡಿ ನೋಡಿ. ಯಾರೋ ಅಮೆರಿಕಾದಿಂದ ಬಂದಿದ್ದಾರೆ, ಅವ್ನು ಕೇಳಿ ಏನ್ ಕೆಲಸ ಮಾಡ್ತೀರಾ? ಇಂಥ ಕಂಪನಿಯಲ್ಲಿ ನಾ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ನಾ 3 ಜನ ಮಕ್ಕಳಿಗೆ ತಂದೆ, ನಮ್ಮಪ್ಪ ಇಂಥವ್ರು. ಪ್ರತಿಯೊಬ್ರು ಹೇಳ್ತಾರ. ಭೂಮಿಯ ಮೇಲಿರುವ 1,000 ಕೋಟಿ ಮಾನವರ ಜಾತಕವನ್ನ ಭಗವತ್ಪಾದ ಶಂಕರಾಚಾರ್ಯರವರು 13 ಶತಮಾನಗಳ ಹಿಂದೆ ರಿಕಾರ್ಡ್ ಮಾಡಿದ್ದಾರೆ. ಅವತ್ತಿದ್ದು ಒಟ್ಟು ಜನಸಂಖ್ಯೆ ಸುಮಾರು 400 ಕೋಟಿ. 13ನೇ ಶತಮಾನದಲ್ಲಿ ಅಲ್ಲ, 8ನೇ ಶತಮಾನದಲ್ಲಿ ಇದ್ದಂತ ಜನಸಂಖ್ಯೆ 100 ಕೋಟಿ ಇದ್ದಾನೆ. ಇವತ್ತು 0 ಸೇರ್ಕೊಂಡು 1,000 ಕೋಟಿ ಅಂತಾಗಿದೆ. ಏನ್ ಮನುಷ್ಯ ಎಷ್ಟು ವರ್ಷ ಬದುಕಿದ್ರು, ಎಷ್ಟು ವರ್ಷ ಸಂಪಾದನೆ ಮಾಡಿದ್ರು. ಜಾತಿಕವೆಲ್ಲ ಇಷ್ಟೇ. ಯಾವುದು? ಅಹಮಿದಂ ಮಮೇದಂ, ನಾನಿಂಥವನು, ನಾನು ಮಾಡ್ತಾ ಇದ್ದೆ. ಇದು ಲೋಕ ವ್ಯವಹಾರ ನೈಸರ್ಗಿಕ. ಇದಕ್ಕೆ ಶಂಕರಾಚಾರ್ಯರು ಕೊಟ್ಟಿರುವಂತಹ ಒಂದು ಪ್ರಶಸ್ತಿ ಏನ್ ಗೊತ್ತಾ? ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ. ಯಾರು ಹೇಳಿಲ್ಲ. ಈ ವ್ಯವಹಾರಕ್ಕೆ ಮಿಥ್ಯಾಜ್ಞಾನವೇ ನಿಮಿತ್ತವಾಗಿದೆ. ಮಿಥ್ಯಾಜ್ಞಾನದಿಂದಲೇ ವ್ಯವಹಾರ. ಯಾವಾಗ ಮಿಥ್ಯಾಜ್ಞಾನ ಬಾಧಿತವಾಗುತ್ತೋ ಯಾವ ವ್ಯವಹಾರವೇ ತಸ್ಯ ಕಾರ್ಯ ನೈವೇದ್ಯ. ಬಹಳ ಬಹಳ ಆಶ್ಚರ್ಯಕರವಾಗಿರುವಂತಹ ಮಾತುಗಳು. ಮಿಥ್ಯಾಜ್ಞಾನವನ್ನ ನಿಮಿತ್ತವನ್ನು ತೋರ್ತೇನೆ. ಸತ್ಯಾನೃತೆ ಮಿಥುನೀಕೃತ್ಯ. ಶ್ರೀರಾಮಚಂದ್ರ. ಒಂದು ಸತ್ಯ, ಮತ್ತೊಂದು ಮಿಥ್ಯ. ಒಂದು ಸತ್ಯ, ಮತ್ತೊಂದು ಸುಳ್ಳು. ಸತ್ಯವಾಗಿರುವಂತವನು ಆತ್ಮ, ಅನೃತವಾಗಿರುವಂತಹದ್ದು ದೇಹಾದಿಗಳು. ಇದನ್ನ ಪಾಠ ಮಾಡುವಾಗ ಸ್ವಾಮಿಗಳವರು ತುಂಬಾ ಹೇಳ್ಬಿಟ್ಟಿದ್ದಾರೆ. ನೆನಪು ಬಂದಾಗ ಮಾತ್ರ ಹೇಳ್ತೇನೆ, ಅವರೇ ನೆನಪು ಮಾಡಬೇಕು. ಸತ್ಯಾನೃತೆ ಎನ್ನುವ ಶಬ್ದದಿಂದ ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತದಲ್ಲಿ ಹೇಳಿರುವಂತ ಅವಿವೇಕದ ಮಹತ್ವವನ್ನು ತೋರಿಸ್ತಾ ಇದ್ದಾರೆ. ಸಾಂಖ್ಯರು ಕೂಡ ಅವಿವೇಕ ಅಂತಾರೆ, ಪ್ರಕೃತ ಪುರುಷರ ಅವಿವೇಕದಿಂದ ವ್ಯವಹಾರ ಅಂತಾರೆ. ವೇದಾಂತಿಗಳು ಕೂಡ
ಆತ್ಮಾನಾತ್ಮನ ಅವಿವೇಕದಿಂದ ಮಿಥ್ಯಾಜ್ಞ ವ್ಯವಹಾರ ಅಂತಾರೆ. ಜ್ಞಾಪಕ ಇಟ್ಕೊಪ್ಪ ಮಗು ಅನ್ನೋರು. ಇಲ್ಲಿ ಸತ್ಯಾನೃತೆ, ಸತ್ಯಂಚ ಬ್ರಹ್ಮ ಅನೃತಂಚ ದೇಹಾದಿ ಸಂಘಾತ. ವೇದಾಂತಿಗಳು ಆತ್ಮಾನಾತ್ಮರನ್ನ ಹೇಳುವಾಗ ಸತ್ಯಾನೃತ ಎಂದು ಕರೆದಿದ್ದಾರೆ. ಸಾಂಖ್ಯರು ಪ್ರಕೃತಿ ಪುರುಷರನ್ನು ಹೇಳುವಾಗ ಎರಡನ್ನು ಸತ್ಯ ಎಂದು ಹೇಳುತ್ತಾರೆ. ಕಾಪ್ಯದ ಸಾಂಖ್ಯರು ಹೇಳುವಂತ ವಿವೇಕವನ್ನ ವೇದಾಂತಿಗಳು ಹೇಳುತ್ತಿಲ್ಲ. ಕಾಪ್ಯದ ಸಾಂಖ್ಯ ದರ್ಶನದಲ್ಲಿ ಹೇಳಿರುವ ವಿವೇಕವೂ ವೇದಾಂತಿಗಳ ದೃಷ್ಟಿಯಿಂದ ಅವಿವೇಕವೇ ಆಗಿದೆ. ಅರ್ಥವಾಗಿ ಹೋದ್ರೆ ಹುಚ್ಚುಚ್ಚು ಹೋಗ್ತತೆ. ಅರ್ಥವಾಗಿಬಿಟ್ರೆ ಇದನ್ನೇ ದಿನ ಕೇಳಿ ನನ್ಗೆ ಆಗ್ತಾ ಇದೆ. ಇದನ್ನ ನೋಡ್ತಾ ಹೋದ್ರೆ ಪ್ರತಿ ದಿವಸ ಒಂದು ತಿಂಗಳಲ್ಲಿ 30 ದಿವಸ ಸುಗಮ ವ್ಯಾಖ್ಯಾನವನ್ನೇ ಉಪನ್ಯಾಸ ಮಾಡೋಣ ಅನ್ನಿಸ್ತಾ ಇದೆ. ಅಕ್ಷರ ಬೆಳಿತಾನೆ. ಲೋಕ ವ್ಯವಹಾರ ನೈಸರ್ಗಿಕ ಅಯಂ ಅಹಮಿದಂ ಮಮೇದಮಿತಿ. ಎಲ್ಲಾರ ಮನೆಯಲ್ಲಿ ವಿದ್ಯಾವಂತರು, ದಡ್ಡರು, ರಾಜಕಾರಣಿಗಳು, ಸಾಮಾನ್ಯರು, ಬಡವರು, ಶ್ರೀಮಂತ ಎಲ್ಲರೂ ಕೂಡ ನಾನು ನನ್ನದು, ನಾನು ಇಂಥವನು. ತಪ್ಪು. ನನ್ನದಿದು ಯಾವುದು ನಂದು? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಪರಮಾತ್ಮನದು. ಪರಮಾರ್ಥವಾಗಿ ನೋಡಿದರೆ ಎಲ್ಲವೂ ಕಲ್ಪಿತ. ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಎಲ್ಲವೂ ನಾನೇ. ಆತ್ಮೈವೇದಂ ಅರ್ಥವಾಗಿಲ್ಲ. ಎಲ್ಲವೂ ನಾನೇ ಅಂತ ಹೇಳಿ ಇದನ್ನು ಈ ಸೈಟ್ ಮಾತ್ರ ನನ್ನದು, ಅದು ನನ್ನದಲ್ಲ. ನಾನು ಕಟ್ಕೊಂಡಿರುವಂತಹ ಗಡಿಯಾರ ಮಾತ್ರ ನನ್ನದು, ಆ ಗಡಿಯಾರ ನಂದಲ್ಲ. ಈ ವ್ಯವಹಾರ ಇದು ಮಿಥ್ಯಾಜ್ಞಾನದಿಂದ ತೋರ್ತಾ ಇದೆ. ಮಿಥ್ಯಾಜ್ಞಾನ ಏನಾಗಿದೆ? ಸತ್ಯಾನೃತೆ ಮಿಥುನೀಕೃತ್ಯ. ಸತ್ಯಾನೃತಯೋ ಮಿಥುನೀಕರಣಂ ಮಿಥ್ಯಾಜ್ಞಾನಂ. ಸತ್ಯ ಅನೃತವಾಗಿರುವ ಎರಡು ಪದಾರ್ಥಗಳನ್ನ ಮಿಥುನೀಕರಣಂ, ಒಂದರಲ್ಲಿ ಮತ್ತೊಂದನ್ನ ಬೆರೆಸಿ ವ್ಯವಹಾರ ಮಾಡ್ತಾ ಇದ್ದೇವೆ. ಆತ್ಮನೊಬ್ಬನೇ ಸತ್ಯ, ಸಾಕ್ಷಿ, ಚೇತ, ಕೇವಲ ನಿರ್ಗುಣಶ್ಚಾತ್ಮ ಸತ್ಯಂ. ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ. ಇವೆಲ್ಲವೂ ಕೂಡ ಅನೃತ. ಸತ್ಯವಾಗಿರುವ ಆತ್ಮನನ್ನು, ಅನೃತವಾಗಿರುವ ದೇಹಾದಿಗಳನ್ನು ಮಿಥುನೀಕೃತ್ಯ. ಶ್ರೀರಾಮಚಂದ್ರ ಆತ್ಮನನ್ನ ಅನಾತ್ಮವೆಂತಲೂ ಅನಾತ್ಮವನ್ನ ಆತ್ಮನಿಂತಲೂ ಕಲಬೆರಕೆ ಮಾಡಿಕೊಂಡು ನಾನು ಇಂಥವನು, ನನ್ನದು ಎಂದು ಎಲ್ಲರೂ ವ್ಯವಹಾರ ಮಾಡ್ತಾ ಇದ್ದಾರೆ ಎಂದು ಭಗವತ್ಪಾದ ಶಂಕರರು ಪ್ರತಿಜ್ಞಾವಾಕ್ಯದಲ್ಲಿ ಪ್ರಾರಂಭದಲ್ಲಿ ಏನನ್ನು ಹೇಳಿದ್ದಾರೆಯೋ ಸತ್ಯಂ ಅದನ್ನ ವಿವೃಣೋತಿ. ಉಪಸರ್ಗ ಪೂರ್ವಕಾತ್ ವೈ ಆವರಣೇತ್ಯಸ್ಮಾತ್ ಧಾತೋಹೋ. ಇದು ಶತ್ರು ಪ್ರತ್ಯಯಾಂತವಾಗಿರುವ ರೂಪ. ವಿವೃಣೋತಿ ವಿವರಿಸುವುದಕ್ಕಾಗಿ ಪದಪ್ರಯೋಗ. ವ್ಯಾಕರಣ ಮಹರ್ಷಿಗಳ ಹೃದಯದಲ್ಲಿ ಕೂತ್ಕೊಂಡು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 75ನೇ ವಯಸ್ಸಿನಲ್ಲಿ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ. ವಿವರಿಸುವುದಕ್ಕಾಗಿ ಭಗವತ್ಪಾದ ಶಂಕರಾಚಾರ್ಯರು ಈ ಮುಂದಿನ ವಾಕ್ಯವನ್ನು ಬರೆಯುತ್ತಿದ್ದಾರೆ. ಏನಂತ? ತಮೇ ತಮ್ಮ ವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರವೃತ್ತಾ ಇತ್ಯಾದಿನ ವಾಕ್ಯೇನ. ಇದೇ ಮುಂತಾದ ವಾಕ್ಯದಿಂದ ಅಧ್ಯಾಸ ಸ್ವರೂಪವನ್ನ
ವಿವರಿಸ್ತಾ ಇದ್ದಾರೆ ಶಂಕರಾಚಾರ್ಯರು. ಇದಕ್ಕೆ ಹೆಸರು ಸಂಬಂಧ ವಾಕ್ಯಂ ಅಥವಾ ಸಂಬಂಧ ಭಾಷ್ಯಂ, ಗ್ರಂಥ ಸಂಬಂಧ ಅಂದು ಗುರುವಾಕ್ಯ ಉಚ್ಚಾರಣೆ. 36ನೇ ಭಾಷ್ಯ ಭಾಗ. ಲೌಕಿಕ ವ್ಯವಹಾರಸ್ಯ ಅಧ್ಯಾಸ ಪುರಸ್ತರತ್ವ ಪ್ರತಿಜ್ಞಾ. ಮಾನವ ಜನ್ಮಕ್ಕೆ ಅಷ್ಟೇ ಸೀಮಿತಗೊಳಿತು. ಶಂಕರಾಚಾರ್ಯ, ಹೇ ಮಗು, ಮನುಷ್ಯ ಹುಟ್ಟಿದ್ದೀಯ, ಜಂತೂನಾಂ ನರಜನ್ಮ ದುರ್ಲಭಂ. ಅಧ್ಯಾಸ ತುಂಬಾ ಇದೆ ನಿನ್ನಲ್ಲಿ. ಅಧ್ಯಾಸವನ್ನ ನಾಶ ಮಾಡ್ಕ. ಅಧ್ಯಾಸವನ್ನ ನಾಶ ಮಾಡಿಕೊಳ್ಳದೆ ನೀವು ಸತ್ತೋದ್ರೆ ಜನ್ಮವೇ ವ್ಯರ್ಥ. ಯಹ ಚೇದವೀದಿ ದತ ಸತ್ಯಮಸ್ತಿ ನ ಚೇದಿಹ ವೇದಿ ಮಹತಿ ವಿನಸ್ತಿ. ನೀನು ಪೂಜೆ ಜಪ ಮಾಡ್ಕೊಂಡು 150 ವರ್ಷ ಆರೋಗ್ಯವಂತರಾಗಿ ಬದುಕಿದ್ದು, ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಗಿರಿಮಕ್ಕಳಿಗೆಲ್ಲ ಮದುವೆ ಮಾಡ್ತಾ 1,000 ಕೋಟಿ ಸಂಪಾದನೆ ಮಾಡಿ ಸತ್ತು ಹೋದ್ರೆ ಜನ್ಮ ಬಂದದ್ದು ವ್ಯರ್ಥ. ಮನುಷ್ಯರಾಗಿ ಹುಟ್ಟಿ ಸ್ವರ್ಗಕ್ಕೆ ಹೋದ್ರು ವ್ಯರ್ಥ. ಅಧ್ಯಾಸವನ್ನ ನಾಶ ಮಾಡ್ಕೊಂಡಿದ್ವಲ್ಲಪ್ಪ, ನಿನ್ ಜೊತೆಯಲ್ಲಿ ಅಧ್ಯಾಸ ಬರ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೇಮ. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? 84 ಲಕ್ಷ ಬಗೆಯ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಅಮೂಲ್ಯವಾದುದು. ಶ್ರೀಗಳವರು, ಎಲೆ ಜೀವ, ಬಲು ಯೋನಿಗಳಲ್ಲಿ ತೊಳಲಿ ನರಳಿ ಸಾಕಾಗಿ ಬಂದೆ, ಆದರೆ ಮಾನವ ಜನ್ಮದ ಬೆಲೆಯೇ ಅರಿಯದೆ ತಿರುಳ ಬಿಸುಟು ಬರೀ ಕರಟವ ಹಿಡಿಯಬೇಡ, ನೀನೇ ಶಂಕರ. ಛಾಂದೋಗ್ಯ ಉಪನಿಷತ್ ತಿಳಿಸುವಂತೆ ತತ್ವಮಸಿ ಎಂಬ ಸಂದೇಶವನ್ನು ನಿನ್ನ ಅನುಭವದಲ್ಲಿ ಕಾಣು ಎಂದಿದ್ದಾರೆ. ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವದುಃಖ ವಿನಿರ್ಮುಕ್ತ ಏಕಚೈತನ್ಯಾತ್ಮಕೋಹಂ ಇತ್ಯೇಷಃ ಆತ್ಮಾನುಭವ ಎಂದಿದ್ದಾರೆ. ಈ ಸಂದೇಶಗಳು ಇಂದ್ರಿಯ ಪ್ರಮಾಣಕ್ಕೆ ವಿರುದ್ಧವಾದರೂ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರುತಿಯ ಜಾಡಿನ ಮರ್ಮವನ್ನು ಅರಿಯಬಹುದು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರೇನಾಯಿತು? ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಅದರಿಂಗೇನಾಯಿತು? 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 ಬ್ರಾಹ್ಮಣನೆಂದೆಂಬ ಹಮ್ಮ ತಳೆದು ನಿಂದೆ, ಅದರಿನ್ನೇನಾಯಿತು? ಬ್ರಾಹ್ಮಣನೆಂದೆಂಬ ಹಮ್ಮ ತಳೆದು ನಿಂದೆ, ಅದರಿನ್ನೇನಾಯಿತು? ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ, ಅದರಿನ್ನೇನಾಯಿತು? ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ, ಅದರಿಂಗೇನಾಯಿತು? ಅದರಿಂಗೇನಾಯಿತು?
ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿಂದೇನಾಯಿತು. ಅದರಿಂದೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿಂದೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನೀಟಿಪೆನೆಂದೆ ಅದರಿಂದೇನಾಯಿತು. ಅದರಿಂದೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿಂದೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿಂದೇನಾಯಿತು. ಅದರಿಂದೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಪುರುಷಾರ್ಥವಾನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀಗಲದರಿಂದೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀಗಲದರಿಂದೇನಾಯಿತು. ಅದರಿಂದೇನಾಯಿತು. ಅದರಿಂದೇನಾಯಿತು. ಹೇಳ್ತಾ ಇದ್ದಾನೆ. ಲೌಕಿಕ ವ್ಯವಹಾರಸ್ಯ ಲೌಕಿಕ ವ್ಯವಹಾರವೆಲ್ಲ ಏಕವಚನ. ಲೌಕಿಕ ವ್ಯವಹಾರವೆಲ್ಲವೂ ಅಧ್ಯಾಸ ಪುರಸ್ತರತ್ವಂ ಅಧ್ಯಾಸದಿಂದ ಮುಂದುವರಿಯುತ್ತದೆ. ಅಧ್ಯಾಸ ಪುರಸ್ಸರಂ ಯಸ್ಯ ಸಹ
ಲೌಕಿಕ ವ್ಯವಹಾರ ಅಧ್ಯಾಸ ಪುರಸ್ತರ. ಪುರಸ್ತರ ಅಂದ್ರೆ ಪುರಃ, ಪುರಸ್ತಾತ್, ಸರತಿ, ಗಚ್ಚತಿ ಇತಿ ಪುರಸ್ತರ. ಇದು ಸೃಗತೌ ಧಾತು. ಸರತಿ, ಸರತ, ಸರಂತಿ. ಎಲ್ಲಾ ವ್ಯವಹಾರಗಳ ಮುಂಭಾಗದಲ್ಲಿ ಹೋಗ್ತಾ ಇದೆ. ಯಾವುದು? ಅಧ್ಯಾಸ. ನಾನು ಪೂಜೆ ಮಾಡ್ತಾ ಇದ್ದೇನೆ, ಅಧ್ಯಾಸ ಇದ್ದೀನಿ ಎನ್ನುತ್ತೆ. ನಾವು ಉಪನ್ಯಾಸ ಮಾಡ್ತಾ ಇದ್ದೀನಿ, ಅಧ್ಯಾಸ ಇಲ್ಲೇ ಇದ್ದೇನೆ ಎನ್ನುತ್ತೆ. ಅಧ್ಯಾಸ ಇಟ್ಕೊಂಡೇ ಎಲ್ಲಾ ವ್ಯವಹಾರಗಳು ನಡೆಯುತ್ತಿವೆ ಎನ್ನುವುದನ್ನ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಲೌಕಿಕ ವ್ಯವಹಾರವೆಲ್ಲವೂ ಕೂಡ ಅಧ್ಯಾಸವನ್ನ ಮುಂದಿಟ್ಕೊಂಡು ಹೊರಡ್ತಾ ಇವೆ ಎನ್ನುವಂತ ಪ್ರತಿಜ್ಞೆ ಪ್ರಾಪೋಸಿಷನ್. ಏನ್ ವಾಕ್ಯ ಇದೆ? ಅಯಮರ್ಥ. ಪೂಜ್ಯ ಸದ್ಗುರುಗಳು ಆ ವಾಕ್ಯದ ಅರ್ಥವನ್ನ ಜೀರ್ಣಿಸಿಕೊಂಡು ಕೊಡೆ. ಇಷ್ಟ ತಾತ್ಪರ್ಯ. ಕಂ ಆದೌ ಪ್ರತಿಜ್ಞಾತಂ ಏತಂ ಪಶ್ಚಾಚ್ಚ ಲಕ್ಷಣಾಕ್ಷೇಪ ಸಮಾಧಾನಾಭ್ಯಾಂ ಸಂಭಾವಿತಂ ಅವಿದ್ಯಾಕ್ಷಂ ಅವಿದ್ಯಾ ಇತಿ ಆಚ್ಯ ಅಪರಾಭಿಧಾನಂ ಯಸ್ಯ ಅಧ್ಯಾಸಸ್ಯ ತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ನಿಮಿತ್ತೀಕೃತ್ಯ ಉಪಲಕ್ಷಣಮೇತತ್ ತದ್ಧರ್ಮಾಣಮಪಿ ಇರ್ಬೇಕದು. ಧರ್ಮಾಣಂ ಪ್ರಿಂಟಿ ಮಿಸ್ಟೇಕ್ ಆಗಿದೆ ಅನ್ಕೊಳ್ತೀನಿ. ತದ್ಧರ್ಮಾಣಮಪಿ ಇತರೇತರತ್ರ ಅಧ್ಯಾಸಂ ನಿಮಿತ್ತೀಕೃತ್ಯ ಇತ್ಯಪಿ ದ್ರಷ್ಟವ್ಯಂ. ನಮೋ ನಮಸ್ತಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಂ. ಇಲ್ಲಿ ಶಂಕರಾಚಾರ್ಯರು ಆತ್ಮಾನಾತ್ಮನ ಅಧ್ಯಾಸವು ಇತರೇತರ ಅವಿವೇಕದಿಂದಾಗಿದೆ ಎಂದು ಬರೀತಾ ಇದ್ದಾರೆ. ಅಷ್ಟೇ ಅಲ್ಲ, ಧರ್ಮಗಳನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಆನಂದ ಇನ್ನೇನ್ ಬೇಕ್ರಿ? ಮನುಷ್ಯರಾಗಿ ಹುಟ್ಟಿದ ಮೇಲೆ ಊಟ ತಿಂಡಿ ಅವೆಲ್ಲ ಕಾಮನ್ ಬಿಡಿ. ಮದ್ವೆ ಮಾಡ್ಕೊಳ್ಳೋದು, ಮಕ್ಕಳು, ಅವೆಲ್ಲ ಸಿಗ್ನಿಫಿಕೆಂಟ್ ಅಲ್ಲ. ಇಂದ ಅಧ್ಯಾಸ ಭಾಷ್ಯದಿಂದ 4 ಪಂಕ್ತಿ ವಾಕ್ಯಗಳನ್ನು ಓದಿ ಅದಕ್ಕೆ ಅರ್ಥವನ್ನು ಮಾಡಿಕೊಂಡು ಸುಗಮ ಓದ್ತಾ ಇದೆವಲ್ಲ, ಇದು ಅಧ್ಯಾಸ ಭಾಷ್ಯದ ಮಹತ್ವ ಅಂತ ತಿಳಿಸುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ.